ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಇರ್ತಾರಲ್ಲ, 7 ಸುತ್ತಿನ ಮುಳ್ಳಿನ ಬೇಲಿಯನ್ನು ಹಾಕಿರ್ತಾರ ಮಸೀದಿಗೆ, ಯಾರು ಹತ್ತಬಾರ್ದು ಕೆಡಬಾರ್ದು ಅಂತ ಹೇಳಿ. ಅಷ್ಟೆಲ್ಲ ಮಾಡಿದ್ರು ಇಲ್ಲಿ ಬೈಠಕ್ ಆಗ್ತಾ ಇರುತ್ತೆ, ಈ ತರ ಮಾಡಬಾರ್ದು ಅಂತೇಳಿ ಅವ್ರು ಹೇಳ್ತಿರ್ತಾರೆ. ಬಟ್ ಇಲ್ಲಿ ಕಾರ ಸೇವಕರು ಉದ್ರೇಕ್ತಗೊಂಡ್ಬಿಟ್ಟು ಮಸೀದಿ ಮೇಲೆ ಏರ್ಬಿಟ್ಟು ಒಂದಿಬ್ಬರಂತೂ ಕೈಯಿಂದನೇ ಯಾವುದೇ ಅಸ್ತ್ರಾಸ್ತ್ರಗಳನ್ನು, ಇನ್ನೊಂದು ನಾವು ಗಮನಿಸಬಹುದು, ಅಲ್ಲೂ ಕೂಡ ಅಲ್ಲಿರುವಂತ ಅಯೋಧ್ಯೆಯಲ್ಲಿರುವಂತ ಕುಟುಂಬದವ್ರನ್ನು ತಂದಿರ್ತಾರೆ. ಇದನ್ನೆಲ್ಲ ಗಮನಿಸಿ ಏನ್ ಮಾಡಿರ್ತಾನಂದ್ರೆ, ಆಗಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಮನೆಯಲ್ಲಿರುವಂತ 5 ಜನರಿಗೆ, ಈಗ ಒಂದು ಮನೆಯಲ್ಲಿ 5 ಜನರು ಇದ್ರೆ 5 kg ಅಕ್ಕಿ, 5 kg ಬೇಳೆ, 5 kg ಗೋಧಿ, ಇದನ್ನಷ್ಟೇ ಇಟ್ಕೊಂಡು ಉಳಿದಿದ್ದೆಲ್ಲವನ್ನು ತನ್ನ ಹೇಳಿ ಅಷ್ಟೆಲ್ಲರೂ ತಡೆಗಟ್ಟದೆ, ಮತ್ತು ಅದು ಅಲ್ಲದೆ ಏನ್ ರೈಲ್ವೆ ಮುಖಾಂತರ ಏನ್ ಬರ್ತಾ ಇದ್ರಲ್ಲ ಕಾರ ಸೇವಕರು, ಅವ್ರನ್ನೆಲ್ಲ ಅಂದ್ರೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ಗಿಂತ ಮುಂಚೆ ಇರುವಂತ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ಬಿಟ್ಟು ಎಲ್ಲ ಮುಳ್ಳು ಕಲ್ಲು ನೋಡ್ದೇನೆ ಹಗಲು ರಾತ್ರಿ ಅನ್ನಲ್ದೆ ಅಯೋಧ್ಯೆಗೆ ಬರ್ತಾರ ಅವ್ರು. ಅಯೋಧ್ಯೆಗೆ ಬಂದ್ಬಿಟ್ಟು ಅಲ್ಲಿರುವಂತ ಏನ್ ಜನರ ಮಧ್ಯದಲ್ಲಿ ಕುಟುಂಬದವರ ಮನೆಯಲ್ಲಿ ಇರ್ತಾರೋ, ಉಪವಾಸ ಎಷ್ಟೋ ದಿನಗಳ ಕಾಲ ಉಪವಾಸ ಇರ್ತಾರ ಅವರು. ಅಷ್ಟು ಉಪವಾಸ ದಿನಗಳು ಇದ್ದಕ್ಕ ತಕ್ಷಣ ನೋಡುತ್ತಲೇನೆ ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಡಿಸೆಂಬರ್ 6ನೇ ತಾರೀಕು ಒಂದು ಆಶ್ಚರ್ಯ ಕಾದಿರ್ತದೆ. ಅದೇನಪ್ಪಾ ಅಂದ್ರೆ, ಸಾವಿರಾರು ಕರೆಸ್ದಾಗ ಕೂಡ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಈಗಾದ್ರೆ ಈ ತರ ಆಗೋದಿಲ್ಲ ಅಂತ ಹೇಳಿ, ನನ್ನ ಕಡೆಯಿಂದ ಸಾಧ್ಯ ಆಗಂಗಿಲ್ಲ ಅವ್ನ ತಡೆಗಟ್ಟಕ ಅಂತ ಹೇಳಿ. ಆದ್ರೂ ಕೂಡ ಪ್ರಯತ್ನ ಮಾಡ್ತಾನೆ. ನೋಡುತ್ತಲೇನೆ ಕಾರ ಸೇವಕರು ಮಸೀದಿಯನ್ನು ಎದ್ದು ನಿಂತು ಬಿಟ್ಟು ಅಲ್ಲಿಂದ ಎಲ್ಲರೂ ನೋಡುವಂತ ಒಬ್ಬರು ಜೈ ಶ್ರೀರಾಮ್ ಒಂದೇ ಒಂದು ಘೋಷಣೆ, ಎಲ್ಲರೂ ಒಟ್ಟಿಗೆ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಮುಖಾಂತರ ಸುಮಾರು ಒಂದು 5-6 ಗಂಟೆಗಳಲ್ಲಿ 3 ಮಸೀದಿಗಳನ್ನು ನಿರ್ನಾಮ ಮಾಡಿಬಿಡ್ತಾರೆ. ಮೊದಲನೇ ಮಸೀದಿಯನ್ನು ಮಧ್ಯಾಹ್ನ 1:30 ಉರುಳಿಸಿದ್ರೆ, ಎರಡನೇ ಮಸೀದಿಯನ್ನು 3:30 ಮಧ್ಯಾಹ್ನ 3:30ಕ್ಕೆ ಉರುಳಿಸ್ತಾರೆ. ಸಾಯಂಕಾಲ 5:30 ಅಷ್ಟಿಗೆ ಪೂರ್ತಿ 3 ಮಸೀದಿಗಳನ್ನು ನೆಲಸಮ ಮಾಡಿಬಿಟ್ಟು, ಅಲ್ಲಿ ಮಸೀದಿ ಇದ್ದಿತ್ತು ಅಂತ ಹೇಳಿ ಗೊತ್ತೇ ಆಗ್ತಾ ಇರುವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು, ಅಯೋಧ್ಯೆಯ ರಾಮ ಮಂದಿರದ ಮೂರ್ತಿ ಮಾಡಿಬಿಟ್ಟು ಪೇಜಾವರ ಶ್ರೀಗಳಿಂದ ಪೂಜೆ ಒಳಪಡುತ್ತದೆ. ಘಟನೆ ಆದ ನಂತರ ಈಗ ಇಷ್ಟೆಲ್ಲ ಆಗಿದ್ದು ಕಾನೂನಾತ್ಮಕವಾಗಿ ನಾವು ಪಡ್ಕೊಳ್ಬೇಕಲ್ಲ, ಅದನ್ನು ನಾವೆಲ್ಲರೂ ನೋಡಿರೋ ಹಾಗೆ 2019ರಲ್ಲಿ ನಮಗೇನ್ ಜಯ ಸಿಗುತ್ತಲ್ಲ, ವಾ ಮಂಗಲಂ ವಾ ಕಾರ ಮಂಗಲಂ ವಾ ಮಂಗಲಂ ವಾ ಕಾರ ಮಂಗಲಂ ವಾದ ಭೇದ ಕಲಾತೀತ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ ಮಾ ಮಂಗಲಂ ಮಾ ಕಾರ ಮಂಗಲಂ ಮಾ ಮಂಗಲಂ ಸಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಅನುದೇನ ಗುರುವಿನ ಅನುರಾಗ ಭಕ್ತಿ ಅನುದೇನ ಗುರುವಿನ ಅನುರಾಗ ಭಕ್ತಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿ ಜ್ಞಾನ ಪೂರ್ಣಂ ಸಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಅಷ್ಟವರ್ಣದ ಸ್ಥೂಲ ಮಾನವ ಜನ್ಮ ಮಗನ ಸರೋ ಶಿವನೆಂದು ಕರೆಯ ಪೂರ್ಣಂ ಜಯ ಸಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ. ಶ್ರೀರಾಮಚಂದ್ರ ಕಿ ಜಯ, ಶ್ರೀರಾಮಚಂದ್ರ ಕಿ ಜಯ, ಜಯ ಶ್ರೀರಾಮ್, ಜಯ ಶ್ರೀರಾಮ್. ಜಯ ಶ್ರೀರಾಮ್, ಜಯ ಶ್ರೀರಾಮ್. ಇದು ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಸಂಭ್ರಮ ಹಬ್ಬವಾಗಿದೆ. ಅಯೋಧ್ಯೆಯಲ್ಲಿ ಇಂದು ಬಾಲರಾಮ ಪ್ರತಿಷ್ಠಾನ ಕಾರ್ಯಕ್ರಮ ನಮ್ಮ ಭಾರತ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಂದು ನಮ್ಮ ನಗರದ ಶಿವಾಜಿನಗರ ಬಡಾವಣೆಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಾತೆಯರು, ಮಕ್ಕಳು, ಮುದ್ದು ಮಕ್ಕಳು ದೀಪ ಅಲಂಕಾರ ಹಚ್ಚುವ ಮೂಲಕ ಈ ಹಬ್ಬವನ್ನು ಸಡಗರವಾಗಿ ಆಚರಿಸಲಾಗಿದೆ. ಅದೇ ರೀತಿ ನಾವು ಪ್ರತಿ ವರ್ಷವೂ ಕೂಡ, ಈ ವರ್ಷವೂ ಕೂಡ ಅಂತ ನಾವು ಮುಂದಿನ ವರ್ಷವೂ ಕೂಡ ನಾವು ಪ್ರತಿ ರಾಮ ಜನ್ಮದಿನ ಕಾರ್ಯಕ್ರಮ ನಾವು ಪ್ರಾರಂಭವಾಗುತ್ತೆ ಅಂತ ಹೇಳಿ ನಮ್ಮ ಬಡಾವಣೆ ಅಂತ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ಕೋರುತ್ತೇವೆ. ಇಂದು ನಾವು ನಮ್ಮ ಓಣಿಯಲ್ಲಿ ಬಸಲಿಂಗೇಶ್ವರ ಪಂಚಮಂಡಲಿ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮ ಶ್ರೀರಾಮ ಜನ್ಮ ಪ್ರತಿಷ್ಠಾಪನೆ ಇವತ್ತಿನ ಕಾರ್ಯಕ್ರಮ ಆಯಿತು. ಪ್ರಧಾನಮಂತ್ರಿಜಿಯವರು ಮಾತು ಹೇಳಿದ್ರು, ಪ್ರತಿ ಮನೆಯಲ್ಲಿ ದೀಪಾವಳಿ ಆಗ್ಬೇಕಂತೆ. ಇವತ್ತು ದೀಪಾವಳಿಗೆ ಮೀರಾದಂತ ಕಾರ್ಯಕ್ರಮ ಐತಿ ಇವತ್ತಿಂದು. ಇದು ನಮಗೆ ಎಲ್ಲರಿಗೂ ಹೆಮ್ಮೆ ಮಾತು ಇದು. ಯಾಕಂದ್ರೆ
ಇನ್ನೊಂದಿನ ಉಪವಾಸ ಇರ್ತಾರೆ. ನಾವು ಒಂದಿನ ಇಡೋಕೆ ಬಹಳಷ್ಟು ವಿಚಾರ ಮಾಡ್ತೇವೆ. ಆದ್ರೆ ಪ್ರಧಾನಮಂತ್ರಿ ಎಷ್ಟು ವಿಚಾರ ಮಾಡ್ತಾರೆ ನೋಡ್ರಿ ನಮ್ಮ ಸಲುವಾಗಿ. ನಮ್ಮ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮ, ನಮ್ಮ ಏನ್ ಜನಾಂಗ ಇದೆ ನಮ್ದು ಸನಾತನ ಧರ್ಮ, ಆ ಪ್ರತಿಯೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಏನೋ ಆಗಬಾರ್ದತಿ. ಬರೇ ಒಂದು ತೆಂಗಿನ ನೀರಿನಾಗಿರ್ತಾರೆ 11 ದಿವಸ. ಅದು ಅಲ್ಲದೆ ಇವತ್ತಿನ ದಿವಸ ಪ್ರಾಣ ಪ್ರತಿಷ್ಠಾಪನೆಗೆ ಖುದ್ದಾಗಿ ಅವ್ರು ಕೂತು ಎಲ್ಲರ ಪರವಾಗಿ ಎಲ್ಲರದ್ದು ಒಳ್ಳೆಯದಾಗಲಿ, ಇನ್ನೊಂದ್ಸಲ ನಮ್ಮ ರಾಮರಾಜ್ಯ ಆಗಲಿ. 500 ವರ್ಷದ್ದು ನಮ್ಮ ಏನು ಹೋರಾಟ ಇತ್ತು, ಮೊಘಲರು ಯಾರ್ಯಾರು ಹೋರಾಟ ಮಾಡಿದ್ರು ಆ ಎಲ್ಲಕ್ಕೆ ಕಡಿವಾಣ ಹಾಕಿ ಇವತ್ತಿನ ದಿವಸವಾಗಿದ್ದು ಸನಾತನ ಭಾರತ ಭೂಮಿ ಅಂತ ಪ್ರಧಾನಮಂತ್ರಿಜಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾಕಂದ್ರೆ ಇದು ನಮ್ಮ ಹಿಂದೂ ಸನಾತನ ಧರ್ಮ ಅಂದ್ರೆ ಇದು ನಮ್ಮ ರಾಷ್ಟ್ರ, ಇದು ಹೆಮ್ಮೆಲಿಂದ ನಾವು ಹೇಳ್ಕೋಬೇಕಿದು, ಗರ್ವಲಿಂದ ಹೇಳ್ಕೋಬೇಕು ನಾವು ಹಿಂದೂ ಐತಿ. ಯಾರಿಗೆ ನಾವು ಯಾವುದೇ ರೀತಿಯಾದಂತ ಮೋಹ ಮಾಯ ಈ ತರ ಏನು ಅವಶ್ಯಕ್ಕೆ ಹೊರಗೆ ಆಲತ್ತಿದ್ವಲ್ಲ ಅದನ್ನ ಬಿಟ್ಟು ಕೆಲವೊಂದು ರಾಮನಲ್ಲಿ ಇದ್ದಂತ ವಿಶೇಷತೆಗಳೇನೋ ಸ್ವಲ್ಪ ನಾವು ಗಮನ ಕೊಟ್ಟು ಅದೊಂದು ಜರಾನು ನಾವು ನಮ್ 1% ಇದು ಮಾಡಿದ್ರೆ ಅಂದ್ರೆ ಸಾಕು.